ಗೆಳೆಯರೆ ಏನು ಬಿಸಿಲಿದಪ್ಪ. ಶಿವರಾತ್ರಿ ಬಿಸಿಲು, ಅಯ್ಯೋ 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 ಇವಾಗ ಇಷ್ಟು ಬಿಸಿಲೈತೆ. ಶಿವರಾತ್ರಿ ಬಿಸಿಲು ಗೆಳೆಯರೆ, ಇನ್ನು ಎಷ್ಟು ಬಿಸಿಲು ಇರ್ಬೋದ. ನಾವು ರೈತರು, ನಾವು ಹೊಲ್ದಾಗ ಕಷ್ಟ ಬೀಳ್ತು ಅಂದ್ರೆ ನೋನಾಡ ಹೊಲ್ದಾಗ ಯಾವಾಗ ಮರೆ ಏನು ಸಾಮಾನ್ಯ ಬಿಸಿಲು ಐತಂಗೆ ಶಿವರಾತ್ರಿ ಬಿಸಿಲು. ಈ ಟೈಮ್ನಾಗ ಯಾಕೆ ಇಷ್ಟು ಬಿಸಿಲು ಗೆಳೆಯರೆ ಅಂದರೆ ಮೋಡ ಇವಾಗ ಬೀಜ ಕಟ್ಟತ್ತಲ್ಲ ಮಳೆ, ಅದಕ್ಕೆ ಅಷ್ಟು ಬಿಸಿಲಿದೆ ನೋಡ್ರಿ ಗೆಳೆಯರೆ. ರಾಗಿ ಏನೆಲ್ಲ ಬಂದ್ಬಿಡ್ತಪ್ಪ ಅಲ್ಲ, ಕಡ್ದ ರಾಗಿ ಇನ್ನೊಂದು ಸ್ವಲ್ಪ ರಾಗ ಐತಿ ಗೆಳೆಯರೆ. ಹೆಂಗ ರಾಗಿ ಇನ್ನೊಂದು ಸ್ವಲ್ಪ ರಾಗ ಐತಿ ನೋಡ್ರಿ. ಏನಿಲ್ಲ, ನಾವು ರೈತರು ಯಾವ ಬಿಸಿಲು ಗಾಳಿ ಮಳೆ ಅನ್ನೋದ ನಾವು ಹೊಲ್ದಾಗ ಕೆಲಸ ಮಾಡ್ತೀವಲ್ಲ, ನಮ್ಮಂಗೆ ಯಾರು ಕಷ್ಟ ಬಿಡೋದಲ್ಲ ಗೆಳೆಯರೆ. ನೋಡ್ರಿ ಮೋಡ ಹೆಂಗೆ ಆಗ್ತಾ ಇದೆ ಮೋಡ. ಈ ಟೈಮ್ನಾಗ ಯಾಕೆ ಮೋಡ ಹಾಕತ್ತಪ್ಪ ಅಂದ್ರೆ ಇವಾಗ ಮಳೆ ಎಲ್ಲ ಪ್ರತಿಯೊಂದು ಮಳೆ ಇವಾಗ ಬೀಜ ಕಟ್ಟೋ ಸಮಯ ಗೆಳೆಯರಿ ಇದು. ಅದರಿಂದ ಇವಾಗ ಮೋಡ ಕಟ್ತಾ ಇತ್ತು ನೋಡ್ರಿ. ಇವಾಗ ಕೆಲವು ಕಡೆ ಮಳೆ ಹಾಕತ್ತಂಗಪ್ಪ, ನಮ್ಮ ಕಡೆಗಂತೂ ಸಾಮಾನ್ಯ ಬಿಸಿಲಿಲ್ಲ ನೋಡ್ರಪ್ಪ. ನಿಮ್ಮ ಕಡೆ ಹೆಂಗೆ ಬಿಸಿಲೈತ ಕಮೆಂಟ್ ಹಾಕ್ರಿ. ಇನ್ನೇನಿನ್ನೊಂದು ಸ್ವಲ್ಪರಾಗ ಇವಾಗ ರಾಗಿ ಆಗ ಚಾನ್ಸ್ನಾಗ ಐತಲ್ಲ ನಮ್ದೇನು ರಾಗಿ. ಇನ್ನೊಂದು 3 ನೀರ್ನಾಗ ಐತೆ ನೋಡ್ರಿ ಗೆಳೆ ನಮ್ಮ ರಾಗಿ ಆಗಿ ಹೋಗ್ಬಿಡ್ತತ. ಹೆಂಗೆ ಪಾಡಕತ್ತತ್ಲಾಗ ಶಿಸ್ತಾಗ. ನಮ್ಮ ರೈತರು ನೀರನ್ನ ಒಂದು ಸ್ವಲ್ಪ ಹಿತವಾಗಿ ಬಳಸ್ರಪ್ಪ. ಯಾಕಂದ್ರೆ ಭಾರಿ ಬಿಸಿಲೈತಂತ್ರಿ, ಇನ್ನು ಬೇಸಿಗೆ ಬಿಸಿಲು ಇವಾಗ ಸ್ಟಾರ್ಟ್ ಆಗೈತೆ. ಇನ್ನು ಬೇಸಿಗೆ ಶಿವರಾತ್ರಿಗೆ ಇವಾಗ ಅಷ್ಟು ಬಿಸಿಲೈತೆ. ಇನ್ನು ಏಪ್ರಿಲ್ಲು ಮೇ ತಿಂಗಳಾಗಿನ ಎಷ್ಟು ಬಿಸಿಲೈತೆ ಗೆಳೆಯರಿಗೆ ಗೊತ್ತಿಲ್ಲ. ಒಂದು ಸ್ವಲ್ಪ ನೀರನ್ನ ಹಿತವಾಗಿ ಉಪಯೋಗಿಸ್ರಿ ನಮ್ಮ ರೈತರು. ಭಾರಿ ಬಿಸಿಲೈತೆ ಗೆಳೆಯರೆ, ಸಾಮಾನ್ಯ ಬಿಸಿಲಿಲ್ಲ. ಒಂದು ಸ್ವಲ್ಪ ಈ ವಿಡಿಯೋ ಇಷ್ಟ ಆದರೆ ಗೆಳೆಯರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಸ್ವಲ್ಪ ಬೆಲ್ಲೈಕನ್ ನೋಡಿರಿ ಗೆಳೆಯರಿ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ರ.